ತುಮಕೂರಿನಲ್ಲಿ ಕೋತಿಯೊಂದು ಅಡ್ಡ ಬಂದು ಒಂದು ಅಪಘಾತ ಸಂಭವಿಸಿರುವಂತಹ ಘಟನೆ. ಆಟೋ ಪಲ್ಟಿ ಆಗಿಬಿಟ್ಟಿದೆ. ಹೇಗಾಯಿತು ಡೀಟೇಲ್ಸ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಕೋತಿ ಅಡ್ಡ ಬಂದಿದ್ದಕ್ಕೆ ಆಟೋ ಪಲ್ಟಿಯಾದಂತಹ ಘಟನೆ. ಪಲ್ಟಿಯಾದ ಆಟೋಗೆ ಕಾರೊಂದು ಬಂದು ಡಿಕ್ಕಿ ಹೊಡೆದಿದೆ. ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಗಿರೋದು. ಅಪಘಾತದ ದೃಶ್ಯ ಈಗ CCTVಯಲ್ಲಿ ಕೂಡ ಸರಿಯಾಗಿದೆ. ಕೊರಟಗೆರೆಯ ಜಂಪೇನಹಳ್ಳಿ ಕೆರೆಯ ಬಳಿ ನಡೆದಿರ್ತಕ್ಕಂತಹ ಘಟನೆ. ಸಾಮಾನ್ಯವಾಗಿ ರಸ್ತೆಯಲ್ಲಿ ನಾಯಿಗಳು, ಬೆಕ್ಕು ಅಡ್ಡ ಬರೋದು ನೋಡಿರ್ತೀವಿ. ಕೋತಿಗಳು ಬರೋದು ಅಪರೂಪ. ಏಕಾಏಕಿ ಆಟೋಗೆ ಅಡ್ಡ ಬಂದ್ಬಿಟ್ಟಿದೆ ಒಂದು ಕೋತಿ. ಅದನ್ನು ತಪ್ಸಕ್ಕೆ ಹೋಗಿ ಆಟೋ ಪಲ್ಟಿ ಆಗಿಬಿಟ್ಟಿದೆ. ಸ್ಕಿಡ್ ಆಗಿ ಪಲ್ಟಿ ಹೊಡೆದು ಬಿಟ್ಟಿದೆ ಆಟೋ. ನೋಡಿ, ಪ್ರಾಣಿಗಳಿಂದ ಎಷ್ಟು ಅನಾಹುತಗಳಾಗುತ್ತೆ. ನಾಯಿಗಳ ಅಡ್ಡ ಬರ್ತವೆ ಈ ಥರ. ತುಂಬ ಫಾಸ್ಟಾಗಿ ಹೋಗ್ಬೇಕಾದ್ರೆ ರಸ್ತೆನಲ್ಲಿ ಅಡ್ಡ ಬಂದ್ಬಿಡೋದು. ಎಷ್ಟೋ ಅಪಘಾತಗಳಾಗ್ಬಿಟ್ಟಿದೆ ಈ ಥರ. ಇಲ್ಲಿ ನಾಯಿ ಜಾಗದಲ್ಲಿ ಕೋತಿ ಅಷ್ಟೇ. ಕೋತಿ ಅಡ್ಡ ಬಂದಿದ್ದಕ್ಕೆ ಅದನ್ನು ತಪ್ಸಕ್ಕೆ ಹೋಗಿ ಆ ಆಟೋ ಪಲ್ಟಿ ಆಗಿದೆ. ಪಲ್ಟಿಯಾದ ಆಟೋಗೆ ಕಾರ್ ಎದುರುಗಡೆಯಿಂದ ಬಂದು ಡಿಕ್ಕಿ ಹೊಡೆದಿದೆ. ಸೊ ಇದು ತುಮಕೂರಿನ ಕೊರಟಗೆರೆ ಹತ್ರ ನಡೆದಿರ್ತಕ್ಕಂಥ ಘಟನೆ. CCTV ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲೀಗ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಸಾಮಾನ್ಯ ಈ ಥರ ರಸ್ತೆಗಳಲ್ಲಿ ನಾಯಿಗಳು ಅಡ್ಡ ಬರ್ತವೆ, ಇಲ್ಲಿ ಕೋತಿ ಬಂದಿದೆ. ಬಟ್ ಆಟೋ ಚಾಲಕನ ಸ್ಥಿತಿ ಹೇಗಿದೆ ಇವಾಗ ಅಂತ? ಏನಾದರೂ ಪ್ರಾಣಾಪಾಯ ಆಗಿದೆಯಾ? ಅರವಿಂದ್, ಇದೊಂದು ಅಪರೂಪದ ಘಟನೆ ಅಂತ ಹೇಳ್ಬೇಕಾಗತ್ತೆ. ಈ ರೀತಿ ಅಪಘಾತ ನಡೆಯೋದು ವಿರೋಧದಲ್ಲಿ ಹೇಳ್ಬೇಕಾಗತ್ತೆ. ಇನ್ನು ಕೊರಟಗೆರೆ ಪಟ್ಟಣದಲ್ಲಿ ಘಟನೆ ನಡೆದಿರುವಂತದ್ದು. ಅಂದ್ರೆ ಕೋತಿ ರಸ್ತೆ ದಾಟ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆಟೋ ಕೂಡ ಕೊರಟಗೆರೆ ಕಡೆಯಿಂದ ತುಮಕೂರು ಕಡೆಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕೋತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ ಆಟೋ ಡ್ರೈವರ್. ಆವಾಗ ಆಟೋ ಪಲ್ಟಿ ಹೊಡಿತು. ಆ ನಂತರ ತುಮಕೂರು ಕಡೆಯಿಂದ ಕೊರಟಗೆರೆ ಹೋಗೋ ಕಡೆ ಅಂತ ಒಂದು ಇನೋವಾ ಕಾರ್ ಬರುತ್ತೆ. ಇನೋವಾ ಕಾರು ಆಟೋಗೆ ಡಿಕ್ಕಿ ಹೊಡೆಯುತ್ತೆ. ಅದರ ಅದೃಷ್ಟವಶಾತ್ ಯಾರಿಗೂ ಕೂಡ, ಅಂದ್ರೆ ಇನೋವಾ ವಾಹನದಲ್ಲಿ ಇರುವಂತಹ ಪ್ರಯಾಣಿಕರಿಗೂ ಏನೂ ಆಗಿಲ್ಲ, ಮತ್ತೆ ಆಟೋದ ಚಾಲಕನಿಗೂ ಕೂಡ ಏನೂ ಆಗಿಲ್ಲ. ಇಬ್ರು ಕೂಡ ಅಂದ್ರೆ ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಿದೆ. ಆಟೋ ಡ್ರೈವರ್ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಆದ್ರೆ ಆ ಕೋತಿ ಮಾತ್ರ ಗ್ರೇಟ್ ಎಸ್ಕೇಪ್ ಆಗಿರುವಂತದ್ದು. ಕೋತಿ ಅಲ್ಲಿಂದ ರಸ್ತೆ ದಾಟ್ತಾ ಇರುವಂತ ಕೂಡ CCTV ದೃಶ್ಯಾವಳಿಯಲ್ಲಿ ನಾವು ನೋಡ್ಬೋದು. ಕೋತಿಗೆ ಏನೂ ಆಗಿಲ್ಲ. ಸೊ ಕೋತಿಯಿಂದ ಒಂದು ರೀತಿಯ ಗಂಡಾಂತರ ಈಗ ಏನು ಈ ಇಬ್ರು ಚಾಲಕರಿಗೆ, ಅಂದ್ರೆ ಇನೋವಾ ಮತ್ತೆ ಆಟೋದವರಿಗೆ ಬಂದಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.